ಡಿಕೆಶಿ ಸಿಎಂ ಆಗೋ ಕಾಲ ಸನ್ನಿಹವಾಗ್ತಾ ಇದೆ. ಪಟ್ಟದಿಂದ ಸಿದ್ದು ಕೆಳಗಿಳಿತಿದ್ದಂತೆ ಡಿಕೆಶಿಯ ಕನಸಿಗೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇರೋದು. 3-4 ದಿನದಲ್ಲಿ ಪಟ್ಟಕ್ಕೇರಲಿದ್ದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಕಂಡಿದ್ದ ಕನಸು ಕೈಗೂಡ್ತಿದೆ. ಸಿಎಂ ಪಟ್ಟ ಅನ್ನೋದು ಹೊಸ್ತಿಲು ದಾಟಿ ಬಂದಿದೆ. ಇನ್ನೇನು ಮುಹೂರ್ತ ಇಡೋದೊಂದೇ ಬಾಕಿ. ಶುಭ ಘಳಿಗೆಯಲ್ಲಿ ಪಟ್ಟಕ್ಕೇರೋದೊಂದೇ ಬಾಕಿ. ಡಿಕೆಶಿ ಪಾಲಿಗೆ ಅದೃಷ್ಟ ದೇವತೆಯೇ ಒಲಿದು ಬಂದಿದ್ದಾಳೆ. ಕೈಗೆಟಕದ ಗಗನ ಕುಸುಮವಾಗಿದ್ದ ಸಿಎಂ ಕುರ್ಚಿ ಸಿಂಹಾಸನವಾಗಿ ಕಣ್ಮುಂದೆ ನಿಂತಿದೆ. ಡಿಕೆಶಿಯೇ ಕರ್ನಾಟಕದ ಮುಂದಿನ ಸಿಎಂ ಅನ್ನೋದು ಗೊತ್ತಾಗ್ತಿದ್ದಂತೆ ಡಿಕೆ ಬಳಗದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇಷ್ಟು ದಿನ ಯಾವುದಕ್ಕಾಗಿ ಕಾಯ್ತಿದ್ರೋ, ಯಾವುದೊಂದು ಅಧಿಕಾರಕ್ಕಾಗಿ ಹವಣಿಸ್ತಿದ್ರೋ, ಅದೇ ಈಗ ಭಾಗ್ಯದ ಬಾಗಿಲು ತೆರೆದು ಬಂದಿದೆ. ಹೀಗಾಗಿಯೇ ಡಿಕೆ ಶಿವಕುಮಾರ್ ದಿಲ್ಲಿ ನಾಯಕರಿಗೆ ಕೃತಜ್ಞತೆ ಅರ್ಪಿಸುತ್ತಿದ್ದಾರೆ. ಪಟ್ಟಕ್ಕೆ ದಾರಿ ಮಾಡಿಕೊಟ್ಟ ಖರ್ಗೆ ಸೋನಿಯಾ ಮುಂದೆ ತಲೆ ಬಾಗಿ ನಿಂತಿದ್ದಾರೆ. ಖರ್ಗೆಯ ಪಾದ ಮುಟ್ಟಿ ಆಶೀರ್ವಾದ ಪಡೆದ ಡಿಕೆಶಿ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆಯೇ ಡಿಕೆಶಿ ಹಾಗೂ ಸಿದ್ದು ದೆಹಲಿ ಕಡೆ ಮುಖ ಮಾಡಿದ್ರು. ಇಬ್ಬರು ಪ್ರತ್ಯೇಕವಾಗಿಯೇ ದಿಲ್ಲಿ ನಾಯಕರ ಅಂಗಳ ತಲುಪಿದ್ರು. ಇವತ್ತು ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿದ ಡಿಕೆಶಿ ಪಾದ ಮುಟ್ಟಿ ಆಶೀರ್ವಾದ ಪಡೆದ್ರು. ಬಳಿಕ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಧನ್ಯವಾದ ತಿಳಿಸಿದ್ರು. ಈ ಮಧ್ಯೆಯೇ ಮಾತನಾಡಿದ ಡಿಕೆಶಿ ನಾಳೆಯ ಸಿಎಲ್ಪಿ ಸಭೆಯ ಗುಟ್ಟು ಬಿಚ್ಚಿಟ್ರು. ಆದ್ರೆ ತಮ್ಮ ಆಯ್ಕೆ ಬಗ್ಗೆ ಮಾತ್ರ ಎಲ್ಲೂ ಸುಳಿವು ಕೊಡಲಿಲ್ಲ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು, ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನಸಭೆ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳ್ಕೊಂಡು ಟೈಮಿಂಗ್ ಇರ್ತೀವಿ. ಇದೊಂದು ವಿಧಾನಸೌಧದಲ್ಲಿ ಎಲ್ಲಿ ಮತ್ತೆ ಯಾವಾಗ ನಾಯಕರನ್ನ ಆಯ್ಕೆ ಮಾಡುವಂಥ ಪ್ರೊಸೀಜರ್ನ ಮುಗಿಬೇಕು. ನಾಳೆಯ ಸಿಎಲ್ಪಿ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ಸಿದ್ದು ರಾಜೀನಾಮೆ ಕೊಟ್ಟಿದ್ದಕ್ಕೆ ಏನಾದ್ರೂ ಗೊಂದಲಗಳಾಗುತ್ತಾ, ಯಾರಾದ್ರೂ ಸಿಡಿದೇಳ್ತಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಸಿಎಲ್ಪಿ ಸಭೆಯಲ್ಲಿ ಗೊಂದಲ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಇದರ ಹೊಣೆಯನ್ನ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನೀಡಿದ್ದು ಡಿಕೆಶಿಯನ್ನ ಸಿಎಲ್ಪಿ ಲೀಡರ್ ಅಂತ ಸಿದ್ದರಾಮಯ್ಯ ಘೋಷಿಸಲಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಜೊತೆಗೆ ತೆರಳಿ ಡಿಕೆಶಿ ಹಕ್ಕು ಮಂಡನೆ ಮಾಡಲಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿಕೆ ಪಟ್ಟಾಭಿಷೇಕ. ಪಕ್ಷದ ಅಧಿಕಾರಕ್ಕಾಗಿ ವಿಧಾನಸೌಧದ ಮೆಟ್ಟಿಲಾಗ್ತೀನಿ ಅಂತಿದ್ದ ಡಿಕೆಶಿ ಈಗ ಇದೇ ಮೆಟ್ಟಿಲುಗಳ ಮೇಲೆ ಪಟ್ಟಕ್ಕೇರೋದಕ್ಕೆ ರೆಡಿಯಾಗ್ತಿದ್ದಾರೆ. ವಿಧಾನಸೌಧದ ಮುಂದೆ ಡಿಕೆಶಿಯ ಪದಗ್ರಹಣ ನಡೆಯಲಿದ್ದು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಟಾಪ್ 1 ಲೀಡರ್ಗಳಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ. ಜೂನ್ 1 ಅಥವಾ 3ನೇ ತಾರೀಖು ಡಿಕೆಶಿ ಪದಗ್ರಹಣ ನಡೆಯೋ ಸಾಧ್ಯತೆ ಇದ್ದು ಎಲ್ಲ ಸಿದ್ಧತೆ ಮಾಡಿಕೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ. ಡಿಕೆಶಿಗೆ ಶುರುವಾಗಿದೆಯಂತೆ ಅಖಂಡ ರಾಜಯೋಗ. ದೈವ ಬಲಕ್ಕಿಂತ ಗುರುಬಲ ದೊಡ್ಡದು ಅಂತಾರೆ. ಹೀಗಾಗಿಯೇ ಏನೋ ಡಿಕೆಶಿ ಕೂಡ ಗುರುಬಲವನ್ನೇ ಹೆಚ್ಚು ನಂಬಿಕೊಂಡಿದ್ದಾರೆ. ಪೂಜೆ ಪುನಸ್ಕಾರ, ದೇವರು, ದೈವ ಅಂತ ರೌಂಡ್ಸ್ ಹಾಕ್ತಿರ್ತಾರೆ. ಸಂಕಷ್ಟವೇ ಬರಲಿ, ಖುಷಿಯೇ ಇರಲಿ, ಮೊದಲು ಹೋಗೋದೇ ದೇವರ ಮೊರೆ. ಹೀಗಾಗಿ ಸಮಯ ನೋಡ್ಕೊಂಡೇ ಪಟ್ಟಾಭಿಷೇಕಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಡಿಕೆಶಿಯ ಆಪ್ತ ಜ್ಯೋತಿಷಿ ಡಾಕ್ಟರ್ ಆರಾಧ್ಯ, ಜೂನ್ 2ರಿಂದ ಡಿಕೆಶಿಗೆ ಒಳ್ಳೆಯ ದಿನ. 2028ರಲ್ಲಿಯೂ ಇವರೇ ಸಿಎಂ ಆಗಿರ್ತಾರೆ. 19 ವರ್ಷಗಳ ಕಾಲ ಡಿಕೆಶಿಗೆ ರಾಜಯೋಗ ಇದೆ. ಕೆಕೆ ಗೆಸ್ಟ್ ಹೌಸ್ ಅನ್ನ ಸರ್ಕಾರಿ ನಿವಾಸ ಮಾಡಿಕೊಳ್ಳುವುದಕ್ಕೆ ಸೂಚನೆ ನೀಡಿದ್ದೇನೆ. ದೇವರ ಕೋಣೆಯ ಬಾಗಿಲು ಹಾಗೂ ಗೇಟ್ ಬದಲಾವಣೆ ಹೇಳಿದ್ದೇನೆ. ಅದರಂತೆಯೇ ಅಧಿಕಾರಿಗಳು ನೋಟ್ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಸಿಎಂ ಆಗೋದು ಪಕ್ಕ. ಇದೊಂದೇ ಸಾರಿ ಅಲ್ಲ, ನೆಕ್ಸ್ಟು 5 ವರ್ಷವೂ ಇವರೇ ಸಿಎಂ. 2028 ನಂತರ ಇವರೇ ಸಿಎಂ ಆಗಿರ್ತಾರೆ. 5ನೇ ತಾರೀಕು ಮಾಡಪ್ಪ, ಚೆನ್ನಾಗಿದೆ. 12:30 ಮುಹೂರ್ತ, ಬೀನ್ ಮುಹೂರ್ತ. ಶುಕ್ರವಾರ ಏನು ಕೆಲಸ ಮಾಡಿದ್ರು ಸಕ್ಸಸ್ಸು. ಇನ್ನು ರಾಜಗುರು ದ್ವಾರಕಾನಾಥ್ ಕೂಡ ಡಿಕೆಶಿ ಪದಗ್ರಹಣದ ಬಗ್ಗೆ ಮಾತನಾಡಿದ್ದಾರೆ. ಜೂನ್ 5 ಅಥವಾ 6ರಂದು ಪ್ರಮಾಣ ವಚನ ಸ್ವೀಕರಿಸಲಿ ಅಂತ ಸಲಹೆ ನೀಡಿದ್ದಾರೆ. ಡಿಕೆಶಿಗೆ ಒಳ್ಳೆಯದಾಗಲಿ ಅಂತ ಶೃಂಗೇರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಈ ಹಿಂದೆ ನೀನು ಮುಖ್ಯಮಂತ್ರಿ ಆಗಿಯೇ ಆಗ್ತೀಯಾ ಎಂದು ಹೇಳಿದ್ದೆ. ಅದರಂತೆಯೇ ಆಗಿದ್ದಾರೆ ಅಂದ್ರು. ಒಂದು ದಿವಸ ನೀ ಖಂಡಿತ ಮುಖ್ಯಮಂತ್ರಿ ಆಗ್ತೀಯ, ನಿನ್ನ ಜಾತಕ ತೋರಿಸ್ತಾ ಇದೆ, ನಿನ್ನ ಜಾತಕದಲ್ಲಿದೆ, ಒಂದು ರಾಜಯೋಗ ಇದಪ್ಪ, ನಿಂಗೆ ಬರುತ್ತೆ, ಖಂಡಿತವಾಗಲೂ ಚೀಫ್ ಮಿನಿಸ್ಟರ್ ಆಗ್ತೀಯ ಅಂತ ಅವತ್ತೇ ಹೇಳಿಬಿಟ್ಟಿದ್ದೇನೆ ಅವನಿಗೆ. ಅವನಿಗೋಸ್ಕರವಾಗಿ ಗಣಗಾಪುರ ಪ್ರತಿ ತಿಂಗಳು ಪಾರಾಯಣ ಮಾಡಿ ಶಾರದಾ ದೇವಸ್ಥಾನಕ್ಕೆ ಹೋಗಿ ಶೃಂಗೇರಿ ನಮ್ಮ ಗುರುಗಳನ್ನು ನೋಡಿ ಅಲ್ಲಿಂದ ಮೂಕಾಂಬಿಕಾಗಿ ಬಂದು ಅಲ್ಲೂ ಕೂಡ ಪ್ರಾರ್ಥನೆ ಮಾಡಿ, ಕುಕ್ಕಿರಿ ಪ್ರಾರ್ಥನೆ ಮಾಡಿ, ಅಷ್ಟು ಪ್ರಾರ್ಥನೆ ಇಟ್ಟಿದ್ದೀವಿ. ಒಟ್ನಲ್ಲಿ ಡಿಕೆಗೆ ಶುಭ ಕಾಲ ಕೂಡಿ ಬಂದಿದೆ. ಅಂದುಕೊಂಡಂತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಧಿಕಾರಕ್ಕೇರೋದಕ್ಕೆ ಸಜ್ಜಾಗ್ತಿದ್ದಾರೆ.
ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಡಿಕೆಶಿ ಪಟ್ಟಕ್ಕೇರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇಂಥ ಹೊತ್ತಲ್ಲೇ ಪಟ್ಟದ ಫೈಟ್ ಜೋರಾಗ್ತಿದೆ. ಮಂತ್ರಿಗಿರಿ ಜೊತೆಗೆ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಘಟಾನುಘಟಿಗಳ ಪೈಪೋಟಿ ಶುರುವಾಗಿದೆ. ಪ್ರಿಯಾಂಕಾ ಖರ್ಗೆ ಅವರು ಡಿ.ಸಿ.ಎಂ ಆಗ್ಬೇಕಂತ ಹೇಳಿ ಅವರಿಗೂ ಕೂಡ ಡಿ.ಸಿ.ಎಂ ಕೊಟ್ಟರು ಕೂಡ ನಮ್ಗೆ ಸ್ವಾಗತ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾಯಿತು, ಡಿಕೆಶಿಗೆ ಪಟ್ಟ ಗ್ಯಾರಂಟಿ ಆಗಿದ್ದೂ ಆಯಿತು. ಇನ್ನೇನಿದ್ರೂ ಕರುನಾಡಿಗೆ ಹೊಸ ಸಾರಥಿಯ ಆಗಮನವಾಗುವುದಷ್ಟೇ ಬಾಕಿ. ಇಂಥ ಹೊತ್ತಲ್ಲೇ ಈಗ ಕುರ್ಚಿ ಕಾಳಗ ಶುರುವಾಗಿದೆ. ಸಿದ್ದು ಪರ್ವ ಮುಗಿದು ಡಿಕೆ ಪರ್ವ ಶುರುವಾಗ್ತಿದೆ ಅನ್ನೋ ಹೊತ್ತಲ್ಲಿ ಕೈ ನಾಯಕರ ಕುರ್ಚಿ ಕಾಳಗವು ಜೋರಾಗ್ತಿದೆ. ಇರೋದು ಇನ್ನೆರಡೇ ವರ್ಷ. ಈ 2 ವರ್ಷದಲ್ಲಿ ಗೂಟದ ಕಾರು ಏರಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿಯೇ ಕಾಂಗ್ರೆಸ್ನ ಮುಕ್ಕಾಲು ನಾಯಕರು ತೆರೆಮರೆಯ ಕಸರತ್ತು ಮಾಡ್ತಿದ್ದಾರೆ. ಕೆಲವರು ದಿಲ್ಲಿಯಲ್ಲಿ ಬೀಡು ಬಿಟ್ರೆ ಇನ್ನು ಕೆಲವರು ಕೇಂದ್ರದ ನಾಯಕರಿಗೆ ಲಾಬಿ ಮಾಡ್ತಿದ್ದಾರೆ. ಇದರ ಮಧ್ಯೆಯೇ ಡಿಸಿಎಂ ಕೆಪಿಸಿಸಿ ಪಟ್ಟ ಪೈಪೋಟಿಯೂ ಶುರುವಾಗಿದೆ. ದೊಡ್ಡ ಹುದ್ದೆ ಮೇಲೆ ದೊಡ್ಡವರೇ ಡಬಲ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಸಿಎಂ ಪಟ್ಟಾಭಿಷೇಕದ ಹೊತ್ತಲ್ಲೇ ಸಂಪುಟ ಸಮರ. ಕುರ್ಚಿಗೆ ಹೊಸಬರ ಪಟ್ಟು, ಬಿಟ್ಟು ಕೊಡುವುದಕ್ಕೆ ಹಳಬರ ಸಿಟ್ಟು. ಡಿಕೆಶಿ ನೇತೃತ್ವದ ಹೊಸ ಸರ್ಕಾರ ರಚನೆಗೆ ಕೌಂಟ್ಡೌನ್ ಶುರುವಾಗ್ತಾ ಇದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿ ದಂಡೇ ಮುಗಿಬೀಳುತ್ತದೆ. ನಾನೂ ಮಂತ್ರಿ ಆಗಬೇಕು, ನನಗೂ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿಯೇ ಹೈಕಮಾಂಡ್ ನಾಯಕರು ಕೇರಳ ಮಾದರಿಯ ಸಂಪುಟ ರಚಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನ ಮನ್ನಣೆ ನೀಡಬೇಕು ಅಂತ ಖುದ್ದು ರಾಹುಲ್ ಗಾಂಧಿಯೇ ಡಿಕೆಶಿ ಹಾಗೂ ಸಿದ್ದರಾಮಯ್ಯಗೆ ಸೂಚನೆ ನೀಡಿದ್ದಾರಂತೆ. ಹೀಗಾಗಿ ಹಳೆ ತಲೆಗಳು ಉರುಳೋದು ಗ್ಯಾರಂಟಿಯಾಗಿದೆ. ನೂತನ ಸಂಪುಟ ರಚನೆಗೆ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಯಾಕಂದ್ರೆ 11 ರಿಂದ 13 ಮಂದಿ ಹಿರಿಯ ಶಾಸಕರೇ ಲಾಬಿ ಮಾಡ್ತಿದ್ದಾರಂತೆ. ಕೃಷ್ಣ ಭೈರೇಗೌಡ, ಪ್ರಿಯಾಂಕಾ ಖರ್ಗೆ, ಸತೀಶ್ ಜಾರಕಿಹೊಳಿ, ಕೆಜಿ ಜಾರ್ಜ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಸೇರಿದಂತೆ ಹಿರಿಯ ನಾಯಕರು ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ದಿಲ್ಲಿ ನಾಯಕರು ಹೊಸಬರ ಕಡೆ ಒಲವು ತೋರಿಸಿರೋದ್ರಿಂದ ಯಂಗ್ ಟೀಮ್ ರೆಡಿ ಮಾಡಲು ತಯಾರಿ ನಡೀತಾ ಇದೆ. ಈ ಬಾರಿ ಡಿಕೆ ಸಂಪುಟದಲ್ಲಿ ಬಿಕೆ ಹರಿಪ್ರಸಾದ್, ರೂಪಾ ಶಶಿಧರ್, ಲಕ್ಷ್ಮಣ ಸವದಿ, ಎಂ ಕೃಷ್ಣಪ್ಪ, ನರೇಂದ್ರ ಸ್ವಾಮಿ ಅಥವಾ ಅನೇಕಲ್ ಶಿವಣ್ಣ, ತನ್ವೀರ್ ಸೇಠ್ ಅಥವಾ ಹ್ಯಾರಿಸ್, ರಾಘವೇಂದ್ರ ಹಿಟ್ನಾಳ್, ಎಂಎಲ್ಸಿ ವಸಂತಕುಮಾರ್, ಪುಟ್ಟರಂಗಶೆಟ್ಟಿ, ಶಿವಲಿಂಗೇಗೌಡ, ರಘುಮೂರ್ತಿ, ಶ್ರೀನಿವಾಸ ಮಾನೆ, ಸಿಎಸ್ ನಾಡಗೌಡಗೆ ಮಣೆ ಹಾಕಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಮಗನಿಗಾಗಿ ರಾಜ್ಯಸಭೆ ಸ್ಥಾನ ತ್ಯಾಗಕ್ಕೆ ಖರ್ಗೆ ಚಿಂತನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ದೊಡ್ಡ ಹೆಜ್ಜೆ ಇಡಲು ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿವೆ. ಪ್ರಿಯಾಂಕ್ ಖರ್ಗೆಯನ್ನ ರಾಜ್ಯದಲ್ಲಿ ಗಟ್ಟಿ ನಾಯಕನನ್ನಾಗಿ ಮಾಡಬೇಕು ಅಂತ ಹೊಸ ಪ್ಲಾನ್ ಮಾಡಿದ್ದಾರಂತೆ. ಡಿಕೆಶಿ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ಕೊಡಿಸುವ ಮೂಲಕ ತಾವು ರಾಜ್ಯಸಭೆ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಬಳಿ 2 ಪ್ರಬಲ ಹುದ್ದೆಗಳಿವೆ. ಒಂದು ಎಐಸಿಸಿ ಅಧ್ಯಕ್ಷ, ಮತ್ತೊಂದು ರಾಜ್ಯಸಭೆ ವಿಪಕ್ಷ ನಾಯಕ ಸ್ಥಾನ. ಇದರಲ್ಲಿ ರಾಜ್ಯಸಭೆ ಸ್ಥಾನ ತೊರೆಯಲು ಖರ್ಗೆ ಸಿದ್ಧತೆ ಮಾಡಿಕೊಂಡಿದ್ದು, ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಈ ತ್ಯಾಗಕ್ಕೆ ಮುಂದಾಗಿದ್ದಾರಂತೆ. ರಾಜ್ಯಸಭೆ ವಿಪಕ್ಷ ಸ್ಥಾನ ತೊರೆಯೋ ಸಾಧ್ಯತೆ ಇದ್ದು, ಸಿದ್ದುಗೆ ರಾಜ್ಯಸಭೆ ವಿಪಕ್ಷ ಸ್ಥಾನ ನೀಡಲು ಚಿಂತನೆ ನಡೆಸಿದ್ದಾರೆ. ಯಾವಾಗ ಪ್ರಿಯಾಂಕ್ ಖರ್ಗೆ ಸುತ್ತ ಡಿಸಿಎಂ ಸ್ಥಾನ ಸುತ್ತಿಕೊಳ್ತಾ ಅಭಿಮಾನಿಗಳು ಅಖಾಡಕ್ಕಿಳಿದಿದ್ದಾರೆ. ಪ್ರಿಯಾಂಕ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಕಲಬುರಗಿ ಚಿತ್ತಾಪುರದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೊರಂಟಿ ಹನುಮಾನ್ ಮಂದಿರದಲ್ಲಿ 101 ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಅಲ್ಲಮ ಪ್ರಭು ಪಾಟೀಲ್, ನಮ್ಮ ಜಿಲ್ಲೆಯ ಪ್ರಿಯಾಂಕ್ ಖರ್ಗೆ ಅವರನ್ನ ಡಿಸಿಎಂ ಮಾಡಬೇಕು, ಹಾಗೆಯೇ ನನಗೂ ಸಚಿವ ಸ್ಥಾನ ನೀಡಬೇಕು ಅಂತ ತಮ್ಮ ಆಸೆ ಬಿಚ್ಚಿಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ ಇದ್ದಾರೆ, ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಕೇಳ್ತಾ ಇದ್ದಾರೆ, ಬಿ.ಆರ್. ಪಾಟೀಲ್ ಇದ್ದಾರೆ, ಎಂ.ಎ. ಪಾಟೀಲ್ ಇದ್ದಾರೆ, ಖನಿಜಾ ಫಾತಿಮಾ ಇದ್ದಾರೆ, ನಾನಿದ್ದೀನಿ. ಯಾರಿಗೆ ಹೈಕಮಾಂಡ್ ನಿರ್ಧಾರ ಮಾಡಿ ಹೇಳ್ತದನ್ನು ಎಲ್ಲರೂ ಒಪ್ಕೊಳ್ತೀವಿ, ಅದ್ರಾಗ ಏನು ಪ್ರಶ್ನೆನೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಡಿ.ಸಿ.ಎಂ ಆಗ್ಬೇಕಂತ ಹೇಳಿ ಅವರಿಗೂ ಕೂಡ ಡಿ.ಸಿ.ಎಂ ಕೊಟ್ಟರು ಕೂಡ ನಮ್ಗೆ ಸ್ವಾಗತ ಇದೆ. ನಮಗೇನು ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಡಿಸಿಎಂ ಸ್ಥಾನಕ್ಕೆ ಮುನಿಯಪ್ಪ ಬೆಂಬಲಿಗರ ಪಟ್ಟು.
ಕಾಂಗ್ರೆಸ್ನಲ್ಲಿ ಡಿಸಿಎಂ ಆಕಾಂಕ್ಷಿಗಳ ಪಟ್ಟಿ ಕ್ಷಣ ಕ್ಷಣಕ್ಕೂ ದೊಡ್ಡದಾಗ್ತಾನೆ ಇದೆ. ಪ್ರಿಯಾಂಕ್ ಖರ್ಗೆ ಬೆನ್ನಲ್ಲೇ ಮುನಿಯಪ್ಪಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಿದೆ. ಮುನಿಯಪ್ಪ ಎಡಗೈ ಸಮಾಜದ ಹಿರಿಯ ನಾಯಕ. ಅಷ್ಟೇ ಅಲ್ಲದೆ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದವರು. ಜೊತೆಗೆ ಆಹಾರ ಸಚಿವರಾಗಿಯೂ ಉತ್ತಮ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಕೆಎಚ್ ಮುನಿಯಪ್ಪಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರು ಒತ್ತಡ ಹೇರುತ್ತಿದ್ದಾರೆ. 7 ಬಾರಿ ಸಂಸದರಾಗಿ ಒಂದು ಪ್ರಬಲ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಸೊ ಅವರನ್ನ ನಮ್ಮ ಡಿ.ಕೆ. ಸಾಹೇಬರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸಚಿವ ಸ್ಥಾನದ ವಜಾ ಆಗಿದೆ. ನೆಕ್ಸ್ಟ್ ದಿವಸ ಮಾಡ್ತಾರಲ್ಲ, ಅತಿ ಹಿರಿಯರಿದ್ದಾರೆ ಅವರು ಫಸ್ಟ್ ಕೊಟ್ಟು ನೆಕ್ಸ್ಟ್ ಎಲ್ಲರೂ ಬೇರೆ ಬೇರೆ ಕೊಡಬೇಕು. ಇಲ್ಲ ಹಿರಿಯರಿಗೂ ಕೊಡಬೇಕು. ನಾವು ಹಿರಿಯರಿಗೂ ಕೊಡಬೇಕು ಅಂತ ನಮ್ಮ ತಾಲೂಕು ಒಂದು ಕೊಡ್ಲೇಬೇಕಂತ ನಾವು ಕೇಳ್ಕೊಂತೀವಿ. ಡಿಸಿಎಂ ಸ್ಥಾನಕ್ಕೆ ಜಮೀರ್ ಖಂಡ್ರೆ ಭಾರೀ ಸರ್ಕಸ್. ಕಾಂಗ್ರೆಸ್ನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಘಟಾನುಘಟಿಗಳು ಕಣ್ಣಿಟ್ಟಿದ್ದಾರೆ. ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದ ಜಮೀರ್ ಅಹಮದ್ ಹಾಗೂ ಈಶ್ವರ್ ಖಂಡ್ರೆ ಪೈಪೋಟಿ ಶುರು ಮಾಡಿದ್ದಾರೆ. ಹೀಗಾಗಿ ಆಪ್ತ ಶಾಸಕರ ಜೊತೆ ಸಭೆ ನಡೆಸಿದ್ದು ವರಿಷ್ಠರ ಮೇಲೆ ಒತ್ತಡ ಹೇರೋ ತಂತ್ರ ಶುರು ಮಾಡಿದ್ದಾರೆ. ಸಿಎಲ್ಪಿ ಸಭೆ ಮುಗಿತಾ ಇದ್ದಂತೆ ಮತ್ತೊಮ್ಮೆ ಸಭೆ ಸೇರೋ ಪ್ಲಾನ್ ಮಾಡಿದ್ದಾರೆ. ಕೆಪಿಸಿಸಿ ಹುದ್ದೆಗೆ ಘಟಾನುಘಟಿಗಳ ಪೈಪೋಟಿ. ಮಂತ್ರಿಗಿರಿ ಹಾಗೂ ಡಿಸಿಎಂ ಸ್ಥಾನದ ಪೈಪೋಟಿ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷಗಿರಿಯ ಗುದ್ದಾಟವೂ ಜೋರಾಗಿದೆ. ಒಂದು ಹುದ್ದೆಗೆ ಇಬ್ಬರು ನಾಯಕರು ಪೈಪೋಟಿಗೆ ಬಿದ್ದಿದ್ದಾರೆ. ಡಿಕೆಶಿ ಸಿಎಂ ಆಗ್ತಾ ಇದ್ದಂತೆ ತಾವೇ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಪ್ರಬಲ ಖಾತೆಯನ್ನ ಪಡೆಯುವುದಕ್ಕೆ ರಣತಂತ್ರ ರೂಪಿಸುತ್ತಿದ್ದಾರೆ. ಹೀಗಾಗಿಯೇ ಕೆಸಿ ವೇಣುಗೋಪಾಲ್ ಮುಂದೆ ತಮ್ಮ ಆಸೆ ವ್ಯಕ್ತಪಡಿಸಿದ್ದಾರೆ. ಆದರೆ 2 ಹುದ್ದೆ ನೀಡುವ ನಿರ್ಧಾರ ರಾಹುಲ್ಗೆ ಬಿಟ್ಟಿದ್ದು ಅಂತ ಕೆಸಿವಿ ಹೇಳಿದಾರಂತೆ. ಈಗ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೂ ಇದ್ದೇನೆ. ಅದೇ ರೀತಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿಯೂ ಇವತ್ತು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಪ್ರಾಯ ಇದೆ. ಇವತ್ತು ಪ್ರಾಪರ್ ಆಗಿ ಈ ಒಂದು ಸಚಿವ ಸಂಪುಟದಲ್ಲಿಯೂ ಲಿಂಗಾಯತರಿಗೆ ವೀರಶೈವರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಹೇಳಿದ್ದೇನೆ. ಮತ್ತೊಮ್ಮೆ ಪರಂ ಹೆಗಲೇರುತ್ತಾ ಕೆಪಿಸಿಸಿ ಸಾರಥ್ಯ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಸತೀಶ್ ಜಾರಕಿಹೊಳಿಗೆ ಶಾಕ್ ಕಾದಿದೆಯಾ ಅನ್ನೋ ಮಾತು ಕೇಳಿ ಬರ್ತಿವೆ. ಯಾಕಂದ್ರೆ ದಲಿತ ಕೋಟಾದಲ್ಲಿ ಪರಮೇಶ್ವರ್ಗೆ ಮತ್ತೊಮ್ಮೆ ಮಣೆ ಹಾಕ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದ್ದು ಹೈಕಮಾಂಡ್ ಮಟ್ಟದಲ್ಲಿ ಹಲವು ಸುತ್ತಿನ ಸಮಾಲೋಚನೆ ನಡೆದಿದೆ. ಸಿಎಂ ಸ್ಥಾನಕ್ಕಾಗಿ ದಲಿತ ದಾಳ ಉರುಳಿಸಿದ್ದ ಪರಮೇಶ್ವರ್ ಓಲೈಕೆಗೆ ಮುಂದಾಗಿರೋ ಹೈಕಮಾಂಡ್ ಕೆಪಿಸಿಸಿ ಸಾರಥ್ಯ ನೀಡಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಒಟ್ನಲ್ಲಿ ಸಿದ್ದು ಸರ್ಕಾರ ತೆರೆ ಸರಿತಾ ಇದ್ದಂತೆ ಮಂತ್ರಿಗಿರಿಯ ಮಹಾಸಮರ ಶುರುವಾಗಿದ್ದು ಯಾರಿಗೆಲ್ಲ ಮಣೆ ಹಾಕ್ತಾರೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.